ನಾನು DCC ಬ್ಯಾಂಕ್ ಅಧ್ಯಕ್ಷ ಆಗಿದ್ದೆ. ಕಳೆದ 5 ವರ್ಷಗಳ ಕಾಲ DCC ಬ್ಯಾಂಕ್ ನ ಅಧ್ಯಕ್ಷನಾಗಿದ್ದೆ. 370 ಕೋಟಿ ಇತ್ತು ಡೆಪಾಸಿಟ್. 1,000 ಕೋಟಿಗೆ ಡೆಪಾಸಿಟ್ ತೆಗೆದುಕೊಂಡು ಹೋಗಿದ್ವಿ. 600 ಕೋಟಿ ಸಾಲ ಕೊಡ್ತಾ ಇದ್ವಿ. 1,600 ಕೋಟಿ ಸಾಲ ಕೊಟ್ಟಿದ್ವಿ. ನಬಾರ್ಡಿಂದ 125 ಕೋಟಿ ಬರ್ತಾ ಇದ್ದ 325 ಕೋಟಿ ತಂದಿದ್ದೆ. ಇವತ್ತೇನಾಗಿದೆ DCC ಬ್ಯಾಂಕ್ ಅಲ್ಲಿ 1,000 ಕೋಟಿ ಇದ್ದ ಡೆಪಾಸಿಟ್ ಇವತ್ತು 900 ಕೋಟಿಗೆ. 325 ಕೋಟಿ ನಬಾರ್ಡ್ ಕೊಟ್ಟಿದ್ದು 125 ಕೋಟಿಗೆ ಡೆಪಾಸಿಟ್ ವಿಡ್ರಾಲ್ ಆಗ್ತಾ ಇದೆ. ದಿವಾಳಿ ಎತ್ತ ಸಾಗ್ತಾ ಇದೆ DCC ಬ್ಯಾಂಕ್. ನಮ್ಮ DCC ಬ್ಯಾಂಕ್ ನಲ್ಲಿ ಕಳೆದ 5 ವರ್ಷದಿಂದ ಅಂದ್ರೆ 6 ವರ್ಷದಿಂದ ನಾನು DCC ಬ್ಯಾಂಕ್ ಅಧ್ಯಕ್ಷನಾಗಿಂತ ಮುಂಚೆ ಏನು ಅವ್ಯವಹಾರ ನಡೆದಿತ್ತು ಅವತ್ತು ಯಾರು ಅಧಿಕಾರಿಗಳು ಕಾರಣೀಭೂತರಾಗಿದ್ದು ಅವ್ಯವಹಾರ ನಡೀಲಿಕ್ಕೆ ಇವತ್ತು ಹುಣಸೂರು ತಾಲೂಕಿನಲ್ಲಿ ಅವರೇ ಸೂಪರ್ವೈಸರ್ಗಳು. ಇವತ್ತೇನು ಅನುಗೂಡ್ ಸೊಸೈಟಿ 3 ಕೋಟಿ ದುರುಪಯೋಗ ಆಗಿದೆ, ಅವತ್ತು ಯಾರು ದುಡ್ಡು ಹೊಡೆದಿದ್ದ ಆ ದುಡ್ಡನ್ನ ಕಾಯಲಿಕ್ಕೆ ಅವ್ರನ್ನೇ ಸೂಪರ್ವೈಸರ್ ಆಗಿ ಹಾಕಿದ್ದಾರೆ. ಸರ್ಕಾರದಿಂದ ದುಡ್ಡು ಹೊಡೀರಿ ಅಂತ ಹೇಳಿ ಇವತ್ತು DCC ಬ್ಯಾಂಕ್ನ ಮುಳುಗಿಸಿ ರೈತರ ಹಾಳಾಗ್ಲಿ, ಸಹಕಾರ ಸಂಸ್ಥೆಗಳು ಮುಳುಗೋಗ್ಲಿ, ಏನಾದ್ರೂ ಆಗ್ಲಿ ಇವತ್ತು ಹರೀಶ್ ಗೌಡ DCC ಬ್ಯಾಂಕ್ ಒಳಗಡೆ ಬರಬಾರ್ದು, ತಡಿಬೇಕು. ನಾನಂತೂ ಮುಕ್ತವಾಗಿ ಹೇಳ್ತಾ ಇದ್ದೀನಿ, ನಾನು DCC ಬ್ಯಾಂಕ್ ಒಳಗಡೆ ಬರಲ್ಲ. ದಯಮಾಡಿ ರೈತರಿಗೆ ಅನ್ಯಾಯ ಮಾಡಬೇಡಿ. ರೈತರಿಗೆ ಸಂಪೂರ್ಣ ಸಹಕಾರ ಕೊಡ್ತೀನಿ ಅಂತ ಆಗಿದ್ರೆ ಈ ರೀತಿಯಾಗಿ ಅನ್ಯಾಯ ಮಾಡದೇ ಇದ್ರೆ ನಾನು ರೈತರಿಗೋಸ್ಕರ ಏನ್ ತ್ಯಾಗ ಮಾಡ್ಲಿಕ್ಕೂ ಸಹ ಸಿದ್ಧಿದ್ದೆ. ಈಗ ಸರ್ಕಾರ ಸಂಪೂರ್ಣ ಇವತ್ತು ಆಳ್ತಾ ನಡೆಸಿದ್ರೆ ವೈಫಲ್ಯ. ಇವತ್ತು ಬಜೆಟ್ ಸುಮಾರು 7,45,000 ಕೋಟಿ ಸಾಲ. ಇವತ್ತು ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ನಾವು ನೋಡ್ತಾ ಇದ್ದೀವಿ. BR ಪಾಟೀಲ್ ಅವರು, ಇನ್ನೊಬ್ರು ನಮ್ಮ ಯಾರೋ ಸೀನಿಯರ್ ಕಾಂಗ್ರೆಸ್ MLA ಗಳು ಇವತ್ತು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಅಭಿವೃದ್ಧಿ ಕಡೆ ಗಮನ ಇಲ್ಲ, ರೈತರ ಕಡೆ ಗಮನ ಇಲ್ಲ, ಇವ್ರಿಗೆ ಎನಿ ಟ್ರ್ಯಾಪ್ ಕಡೆ ಗಮನ. ಬರೀ ಅವ್ರವ್ರದೇ ಗೊಂದಲ, ಯಾರು ಮುಖ್ಯಮಂತ್ರಿಗಳಾಗಬೇಕು ಅನ್ನೋದೇ ಗೊಂದಲ, ಯಾವ ಮಂತ್ರಿಗಳು ಯಾವ ರೀತಿ ಯಾರ ಪರ ನಿಲ್ಬೇಕು ಅಂತಕ್ಕಂಥದ್ದೇ ಗೊಂದಲ. ಬಹುಶಃ ಪಾಪ ನಮ್ಮ ಶಾಸಕರಿಗೂ ಸಹ ಅದೇ ಗೊಂದಲ ಆಗಿರ್ಬೇಕು. ಎಲ್ಲ ಮಂತ್ರಿಗಳಿಗೂ ಗೊಂದಲ ಆಗ್ಬಿಟ್ಟಿದೆ. ಈ ಕಡೆ ಒಂದ್ ಕಡೆ ಅನುದಾನ ಅಂತೂ ಕೊಡ್ತಾ ಇಲ್ಲ, ಸರ್ಕಾರ ಸತ್ತೋಗಿದೆ, ಅಭಿವೃದ್ಧಿ ಅಂತೂ ಇಲ್ಲ. ನಮ್ಮ ರೈತರುಗಳನ್ನಾದ್ರೂ ಕೇಳಿ ಸ್ವಾಮಿ. ಕುಮಾರಣ್ಣ ಅವರು 26,000 ಕೋಟಿ ಸಾಲ ಮನ್ನಾ ಮಾಡಿದ್ರು. ನೀವು ನಬಾರ್ಡಿಂದ ಅಧಿವೇಶನದಲ್ಲಿ ಚರ್ಚೆ ನಡೀತು. ನಬಾರ್ಡಿಂದ 3,300 ಕೋಟಿ ಅನುದಾನ ಬಂದಿಲ್ಲ ಅಂತಕ್ಕಂಥ ಚರ್ಚೆ ಮಾಡ್ತಾ ಇದ್ದೀರಿ. ಗ್ಯಾರಂಟಿಗೆ 51,000 ಕೋಟಿ ದುಡ್ಡನ್ನ ನೀವು ಕೊಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ರೈತರಿಗೆ 3,000 ಕೋಟಿ ಕೊಡಿ. ಕುಮಾರಣ್ಣ ಅವರಿದ್ದಾಗ 26,000 ಕೋಟಿ ಸಾಲ ಮನ್ನಾ ಮಾಡಿದ್ರಲ್ಲ, ರೈತರಿಗೆ ನಿಮಗೆ 3,000 ಕೋಟಿ ಕೊಡಕ್ ಸಾಧ್ಯ ಅಲ್ವಾ? ಸರ್ಕಾರದಲ್ಲಿ 51,000 ಕೋಟಿಯನ್ನ ಗ್ಯಾರಂಟಿಗೆ ಕೊಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ರೈತರಿಗೋಸ್ಕರ 3,000 ಕೋಟಿ ಕೊಡಿ ಅಂತಕ್ಕಂಥದ್ದು ನನ್ನ ಮನವಿ. ದಯಮಾಡಿ ರೈತರಿಗೆ ಅನ್ಯಾಯ ಮಾಡಬೇಡಿ. ರೈತರಿಗೆ ಅನ್ಯಾಯ ಮಾಡಿದ್ರೆ ನಿಮ್ಗೆ ಯಾರಿಗೂ ಉದ್ಧಾರ ಆಗಲ್ಲ, ಸರ್ಕಾರನೂ ಉದ್ಧಾರ ಆಗಲ್ಲ, ನೀವ್ ಯಾರು ಸಹ ಉದ್ಧಾರ ಆಗಲ್ಲ. ರೈತರಿಗೆ ಯಾರ್ಯಾರು ಅನ್ಯಾಯ ಮಾಡ್ತಾ ಇದ್ದೀರಿ ಇವತ್ತು ನಾನು ಈ ಸ್ಥಳದಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೀನಿ, ರೈತರಿಗೆ ಯಾರ್ಯಾರು ಅನ್ಯಾಯ ಮಾಡ್ತಾ ಇದ್ದೀರಿ ನೀವ್ ಯಾರು ಸಹ ಉಳಿಯಲ್ಲ. ನಾನು ಇವತ್ತು ಹಲವಾರು ಬಾರಿ ಅಧಿಕಾರಿಗಳನ್ನ ಭೇಟಿ ಮಾಡಿ ಮುಂದೆ ಕೇಳ್ತೀನಿ. ನಾನು ಅಧಿವೇಶನದಲ್ಲಿ 5 ಅಧಿವೇಶನ ನಡೆದಿದೆ. 5 ಅಧಿವೇಶನದಲ್ಲೂ ಸಹ ಸಹಕಾರಿ ಮಂತ್ರಿಗಳಿಗೆ ರೈತರ ಬಗೆಗೆ ಹಲವಾರು ಪ್ರಶ್ನೆಗಳನ್ನ ಕೇಳಿದ್ದೀನಿ. ಒಂದಕ್ಕೂ ಉತ್ತರ ಕೊಟ್ಟಿಲ್ಲ ಸಹಕಾರ ಸಚಿವರು. 5 ಅಧಿವೇಶನದಲ್ಲಿ ಒಂದೇ ಒಂದು ಪ್ರಶ್ನೆಗೂ ಸಹಕಾರ ಸಚಿವರು ಉತ್ತರ ಕೊಟ್ಟಿಲ್ಲ. ಮುಂದಕ್ಕೆ ಹೋಗ್ಬಿಡ್ತೀನಿ. 100ಕ್ಕೆ 100 ರೈತರಿಗೆ ಅನ್ಯಾಯ ಮಾಡಬೇಡಿ ಅಂತ ಸಹಕಾರ ಸಚಿವರನ್ನು ಭೇಟಿ ಮಾಡ್ತೀನಿ, ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಮನವಿ ಕೊಡ್ತೀನಿ. ನಾನು ಸರಿಯಾಗಿದ್ರೆ ನಾನು ಯಾವನು ಮುಟ್ಟಕ್ಕೆ ಸಾಧ್ಯ ಇಲ್ಲ. ನಾನು ಸ್ವಚ್ಛವಾಗಿದ್ರೆ ಯಾರು ನನ್ನನ್ನು ಏನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. 1000 ಜನ ಬಂದು ಮಾತಾಡ್ಬೋದು, 1000 ಜನ ನನ್ನನ್ನು ಮಾಡ್ಬೋದು, ಏನು ಬೇಕಾದ್ರೂ ಬಂದು ಮಾತಾಡಿಸ್ಬೋದು. ನಾನು ಸರಿಯಾಗಿದ್ದೀನ, ನಾನು ಸ್ವಚ್ಛವಾಗಿದ್ದೀನ, ನನ್ನ ಹೆಣ್ಮಕ್ಳು ನೋಡ್ತಕ್ಕಂಥ ರೀತಿ ನನ್ನ ದೃಷ್ಟಿ ಸ್ವಚ್ಛವಾಗಿದ್ದರೆ ಬಹುಶಃ ನನ್ನ ಯಾರು ಏನು ಮಾಡೋಕ್ಕಾಗಲ್ಲ. ದಯಮಾಡಿ ನಮ್ಮ ಸಮಾಜಕ್ಕೆ ಒಂದು ಉತ್ತಮವಾದಂಥ ಸಂದೇಶವನ್ನು ಕೊಡಿ. ನಾನು ಮೊದಲನೇ ಬಾರಿಗೆ ಶಾಸಕನಾಗಿದ್ದೀನಿ. ನಮ್ಮಂಥ ಯುವಕ ಶಾಸಕರಿಗೆ ಏನು ಸಂದೇಶವನ್ನು ಕೊಟ್ಟಿದ್ದೀರಿ? ಅಧಿವೇಶನ ಸಂಪೂರ್ಣ ಹಾಳಾಗಿದೆ. ಅಧಿವೇಶನದಲ್ಲಿ ಚರ್ಚೆ ಮಾಡ್ತಕ್ಕಂಥದ್ದು ಏನು? ನೀವು ಏನ್ ಯುವಕರಿಗೆ ಏನು ಸಂದೇಶ ಕೊಡ್ತಾ ಇದ್ದೀರಿ? 100ಕ್ಕೆ 100 ಅಧಿವೇಶನದಲ್ಲಿ ಚರ್ಚೆ ನಡಿಬಾರ್ದಾಗಿತ್ತಿದು. ನೀವು ದೂರ ಕೊಡಿ. ಯಾರು ಮಾಡಿದಿರೋ, ಯಾರು ಮಾಡಿಸ್ಕೊಂಡಿದಿರೋ ಅವ್ರಿಗೆ ಅನ್ಯಾಯ ಆಗಿದೆ, ಯಾರಿಗೆ ಅನ್ಯಾಯ ಆಗಿದೆ, ಯಾರು ಮಾಡಿದೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಲಿ. ನೀವು ಯುವತಿಯರಿಗೆ ಏನ್ ಸಂದೇಶ ಕೊಡ್ತಾ ಇದ್ದೀರಿ? ನಮ್ಮಂತ ಯುವ ಶಾಸಕರಿಗೆ ನಿಮ್ಮ ಸಂದೇಶ ಏನು? ಅಧಿವೇಶನ ಇರ್ತಕ್ಕಂಥದ್ದು ಅದಕ್ಕೆ
ರೈತರ ವಿಚಾರ ಚರ್ಚೆ ಮಾಡಕ್ಕೆ, ನಮ್ಮ ಸಮಸ್ಯೆಗಳನ್ನ ಚರ್ಚೆ ಮಾಡ್ಲಿಕ್ಕೆ, ಅದ್ಬಿಟ್ಟು ಹನಿ ಟ್ರಾಪ್ ಚರ್ಚೆ ಮಾಡಕ್ಕ ನಮ್ಮ ಅಧಿವೇಶನ ಇರ್ತಕ್ಕಂಥದ್ದು. ನಮ್ಮ ಸಾರ್ವಜನಿಕರ ತೆರಿಗೆ ಹಣವನ್ನ ಪೋಲ್ ಮಾಡ್ತಾ ಇದ್ದೀರಿ, ನಮ್ಮ ಸಾರ್ವಜನಿಕರ ಹಣವನ್ನ ಹಾಳು ಮಾಡ್ತಾ ಇದ್ದೀರಿ. ಗ್ಯಾರಂಟಿ ಅಂತೀರಿ, ಅನುದಾನ ಇಲ್ಲ. ಇದ್ರ ನಡುವೆ ನಮ್ಮ ಅಧಿವೇಶನ ಸಹ ಹಾಳು ಮಾಡ್ತಾ ಇದ್ದೀರಿ.